ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು ರೈತರ ಪರವಾಗಿ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟ ರೈತರ ಜೊತೆಯಲ್ಲಿ ಬಿಜೆಪಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡುತ್ತೆ ಸರ್? ಇವತ್ತು ಉತ್ತರ ನಮ್ಮ ಬೇಡಿಕೆಗೆ ಸರ್ಕಾರ ಮಣಿದಿದೆ. ಇವತ್ತು ಉತ್ತರ ಕರ್ನಾಟಕ ವಿಚಾರವನ್ನು ಮೊದಲು ತಗೊತಾ ಇದ್ದಾರೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರಿ. ನಮ್ಮ ಒತ್ತಡಕ್ಕೆ ಮಣಿದು, ವಿರೋಧ ಪಕ್ಷದ ಒತ್ತಡಕ್ಕೆ ಮಣಿದು ಇವತ್ತು ನಾವು ಹೋರಾಟ ಬೇರೆ ಮಾಡ್ತಾ ಇದ್ದೀರಿ. ಇವತ್ತು ಮೊದಲ ಚರ್ಚೆಯನ್ನು ಉತ್ತರ ಕರ್ನಾಟಕ ತಗೊಂತೀರಿ. ಇಲ್ಲಿ ಕೂಡ ಕಾಟಾಚಾರಕ್ಕೆ ನಾನು ಮಾತಾಡಿದೆ, ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಮಾಡ್ತೀರಿ. ಯಾವಾಗೂ ಈ ಸರ್ಕಾರ ರೈತರಿಗೆ ಹೇಳಿದ್ದೊಂದು ಮಾಡಿದ್ದೊಂದು, ಇವ್ರ ಹತ್ರ ಹಣನೇ ಇಲ್ಲ, ಪಾಪರ ಹೊಟ್ಟಿದ್ದಾರೆ ಸರ್ಕಾರ. ಅದರಿಂದ ಏನಾದರೂ ಪಲಾಯನ ಮಾಡೋದೇನಾನ ಮಾಡಿದ್ರೆ ಅಧಿವೇಶನದಲ್ಲಿ ಇವ್ರಿಗೆ ಬಿಡದೆ ಇವ್ರಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತೀರಿ. ಸರ್, ರಸ್ತೆಗೆ ರೈತರು ಯಾವುದೇ ರೀತಿಯಲ್ಲೂ ಬರಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡನ್ನು ಕೂಡ ಅಳವಡಿಸಿದ್ದಾರೆ. ಇಲ್ಲ, ನಾನು ಹೇಳಿದಿರಿ, ಅಧಿಕಾರಿಗಳು ಏನಾದರೂ ಅತಿರೇಕ ಮಾಡಿದ್ರೆ ನಾವು ಸರಿಯಾಗಿ ಯಾಕೆ ಬುದ್ಧಿ ಕಲಿಸ್ಬೇಕೋ ಕಾನೂನು ಪ್ರಕಾರ ಅವ್ರಿಗೆ ಬುದ್ಧಿ ಕಲಿಸ್ತೀರಿ. ಏನು ನಾವು ಹೋರಾಟ ಮಾಡೋಕ್ಕೂ ವಿರೋಧ ಪಕ್ಷಕ್ಕೆ ಅಧಿಕಾರ ಇಲ್ಲ ಅಂದರೆ ಈ ಸರ್ಕಾರ ಏನು ತೊಗಲಕ್ಕೆ ಸರ್ಕಾರನ? ಇದು ದುರಾಡಳಿತ ಮಾಡೋಕ್ಕೆ ಏನು ಇವ್ರಿಗೇನು ಅಗ್ರಿಮೆಂಟ್ ಕೊಟ್ಟಿದ್ದಾರೆ? 2.5 ವರ್ಷ ಮುಗಿದಿದೆ. ಅಧಿಕಾರಿಗಳಿಗೂ ಎಚ್ಚರಿಕೆ ಇರಬೇಕು, ಭಾಳ ಹುಷಾರಾಗಿರ್ಬೇಕು. ಅಧಿಕಾರಿಗಳು ಮುಗ್ದೋಯ್ತು, ಅರ್ಧ ಆಯುಷ್ ಮುಗ್ದಿದೆ, 2 ವರ್ಷ ಆದರೂ ಹೊರ್ಟೋಗ್ಬಿಡ್ತಾರೆ ಮನೆ ಕಡೆ. ಎಚ್ಚರಿಕೆ ಇರಬೇಕು. ಕಾನೂನು ಪ್ರಕಾರ ಹೆಂಗಿದೆಯೋ ಹಂಗೆ ಅವಕಾಶ ಕೊಡಬೇಕು ವಿರೋಧ ಪಕ್ಷಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು ರೈತರ ಪರವಾಗಿ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟ ರೈತರ ಜೊತೆಯಲ್ಲಿ ಬಿಜೆಪಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡುತ್ತೆ ಸರ್? ಇವತ್ತು ಉತ್ತರ ನಮ್ಮ ಬೇಡಿಕೆಗೆ ಸರ್ಕಾರ ಮಣಿದಿದೆ. ಇವತ್ತು ಉತ್ತರ ಕರ್ನಾಟಕ ವಿಚಾರವನ್ನು ಮೊದಲು ತಗೊತಾ ಇದ್ದಾರೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರಿ. ನಮ್ಮ ಒತ್ತಡಕ್ಕೆ ಮಣಿದು, ವಿರೋಧ ಪಕ್ಷದ ಒತ್ತಡಕ್ಕೆ ಮಣಿದು ಇವತ್ತು ನಾವು ಹೋರಾಟ ಬೇರೆ ಮಾಡ್ತಾ ಇದ್ದೀರಿ. ಇವತ್ತು ಮೊದಲ ಚರ್ಚೆಯನ್ನು ಉತ್ತರ ಕರ್ನಾಟಕ ತಗೊಂತೀರಿ. ಇಲ್ಲಿ ಕೂಡ ಕಾಟಾಚಾರಕ್ಕೆ ನಾನು ಮಾತಾಡಿದೆ, ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಮಾಡ್ತೀರಿ. ಯಾವಾಗೂ ಈ ಸರ್ಕಾರ ರೈತರಿಗೆ ಹೇಳಿದ್ದೊಂದು ಮಾಡಿದ್ದೊಂದು, ಇವ್ರ ಹತ್ರ ಹಣನೇ ಇಲ್ಲ, ಪಾಪರ ಹೊಟ್ಟಿದ್ದಾರೆ ಸರ್ಕಾರ. ಅದರಿಂದ ಏನಾದರೂ ಪಲಾಯನ ಮಾಡೋದೇನಾನ ಮಾಡಿದ್ರೆ ಅಧಿವೇಶನದಲ್ಲಿ ಇವ್ರಿಗೆ ಬಿಡದೆ ಇವ್ರಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತೀರಿ. ಸರ್, ರಸ್ತೆಗೆ ರೈತರು ಯಾವುದೇ ರೀತಿಯಲ್ಲೂ ಬರಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡನ್ನು ಕೂಡ ಅಳವಡಿಸಿದ್ದಾರೆ. ಇಲ್ಲ, ನಾನು ಹೇಳಿದಿರಿ, ಅಧಿಕಾರಿಗಳು ಏನಾದರೂ ಅತಿರೇಕ ಮಾಡಿದ್ರೆ ನಾವು ಸರಿಯಾಗಿ ಯಾಕೆ ಬುದ್ಧಿ ಕಲಿಸ್ಬೇಕೋ ಕಾನೂನು ಪ್ರಕಾರ ಅವ್ರಿಗೆ ಬುದ್ಧಿ ಕಲಿಸ್ತೀರಿ. ಏನು ನಾವು ಹೋರಾಟ ಮಾಡೋಕ್ಕೂ ವಿರೋಧ ಪಕ್ಷಕ್ಕೆ ಅಧಿಕಾರ ಇಲ್ಲ ಅಂದರೆ ಈ ಸರ್ಕಾರ ಏನು ತೊಗಲಕ್ಕೆ ಸರ್ಕಾರನ? ಇದು ದುರಾಡಳಿತ ಮಾಡೋಕ್ಕೆ ಏನು ಇವ್ರಿಗೇನು ಅಗ್ರಿಮೆಂಟ್ ಕೊಟ್ಟಿದ್ದಾರೆ? 2.5 ವರ್ಷ ಮುಗಿದಿದೆ. ಅಧಿಕಾರಿಗಳಿಗೂ ಎಚ್ಚರಿಕೆ ಇರಬೇಕು, ಭಾಳ ಹುಷಾರಾಗಿರ್ಬೇಕು. ಅಧಿಕಾರಿಗಳು ಮುಗ್ದೋಯ್ತು, ಅರ್ಧ ಆಯುಷ್ ಮುಗ್ದಿದೆ, 2 ವರ್ಷ ಆದರೂ ಹೊರ್ಟೋಗ್ಬಿಡ್ತಾರೆ ಮನೆ ಕಡೆ. ಎಚ್ಚರಿಕೆ ಇರಬೇಕು. ಕಾನೂನು ಪ್ರಕಾರ ಹೆಂಗಿದೆಯೋ ಹಂಗೆ ಅವಕಾಶ ಕೊಡಬೇಕು ವಿರೋಧ ಪಕ್ಷಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು ರೈತರ ಪರವಾಗಿ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟ ರೈತರ ಜೊತೆಯಲ್ಲಿ ಬಿಜೆಪಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡುತ್ತೆ ಸರ್? ಇವತ್ತು ಉತ್ತರ ನಮ್ಮ ಬೇಡಿಕೆಗೆ ಸರ್ಕಾರ ಮಣಿದಿದೆ. ಇವತ್ತು ಉತ್ತರ ಕರ್ನಾಟಕ ವಿಚಾರವನ್ನು ಮೊದಲು ತಗೊತಾ ಇದ್ದಾರೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರಿ. ನಮ್ಮ ಒತ್ತಡಕ್ಕೆ ಮಣಿದು, ವಿರೋಧ ಪಕ್ಷದ ಒತ್ತಡಕ್ಕೆ ಮಣಿದು ಇವತ್ತು ನಾವು ಹೋರಾಟ ಬೇರೆ ಮಾಡ್ತಾ ಇದ್ದೀರಿ. ಇವತ್ತು ಮೊದಲ ಚರ್ಚೆಯನ್ನು ಉತ್ತರ ಕರ್ನಾಟಕ ತಗೊಂತೀರಿ. ಇಲ್ಲಿ ಕೂಡ ಕಾಟಾಚಾರಕ್ಕೆ ನಾನು ಮಾತಾಡಿದೆ, ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಮಾಡ್ತೀರಿ. ಯಾವಾಗೂ ಈ ಸರ್ಕಾರ ರೈತರಿಗೆ ಹೇಳಿದ್ದೊಂದು ಮಾಡಿದ್ದೊಂದು, ಇವ್ರ ಹತ್ರ ಹಣನೇ ಇಲ್ಲ, ಪಾಪರ ಹೊಟ್ಟಿದ್ದಾರೆ ಸರ್ಕಾರ. ಅದರಿಂದ ಏನಾದರೂ ಪಲಾಯನ ಮಾಡೋದೇನಾನ ಮಾಡಿದ್ರೆ ಅಧಿವೇಶನದಲ್ಲಿ ಇವ್ರಿಗೆ ಬಿಡದೆ ಇವ್ರಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತೀರಿ. ಸರ್, ರಸ್ತೆಗೆ ರೈತರು ಯಾವುದೇ ರೀತಿಯಲ್ಲೂ ಬರಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡನ್ನು ಕೂಡ ಅಳವಡಿಸಿದ್ದಾರೆ. ಇಲ್ಲ, ನಾನು ಹೇಳಿದಿರಿ, ಅಧಿಕಾರಿಗಳು ಏನಾದರೂ ಅತಿರೇಕ ಮಾಡಿದ್ರೆ ನಾವು ಸರಿಯಾಗಿ ಯಾಕೆ ಬುದ್ಧಿ ಕಲಿಸ್ಬೇಕೋ ಕಾನೂನು ಪ್ರಕಾರ ಅವ್ರಿಗೆ ಬುದ್ಧಿ ಕಲಿಸ್ತೀರಿ. ಏನು ನಾವು ಹೋರಾಟ ಮಾಡೋಕ್ಕೂ ವಿರೋಧ ಪಕ್ಷಕ್ಕೆ ಅಧಿಕಾರ ಇಲ್ಲ ಅಂದರೆ ಈ ಸರ್ಕಾರ ಏನು ತೊಗಲಕ್ಕೆ ಸರ್ಕಾರನ? ಇದು ದುರಾಡಳಿತ ಮಾಡೋಕ್ಕೆ ಏನು ಇವ್ರಿಗೇನು ಅಗ್ರಿಮೆಂಟ್ ಕೊಟ್ಟಿದ್ದಾರೆ? 2.5 ವರ್ಷ ಮುಗ್ದಿದೆ. ಅಧಿಕಾರಿಗಳಿಗೂ ಎಚ್ಚರಿಕೆ ಇರಬೇಕು, ಭಾಳ ಹುಷಾರಾಗಿರ್ಬೇಕು. ಅಧಿಕಾರಿಗಳು ಮುಗ್ದೋಯ್ತು, ಅರ್ಧ ಆಯುಷ್ ಮುಗ್ದಿದೆ, 2 ವರ್ಷ ಆದರೂ ಹೊರ್ಟೋಗ್ಬಿಡ್ತಾರೆ ಮನೆ ಕಡೆ. ಎಚ್ಚರಿಕೆ ಇರಬೇಕು. ಕಾನೂನು ಪ್ರಕಾರ ಹೆಂಗಿದೆಯೋ ಹಂಗೆ ಅವಕಾಶ ಕೊಡಬೇಕು ವಿರೋಧ ಪಕ್ಷಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು ರೈತರ ಪರವಾಗಿ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟ ರೈತರ ಜೊತೆಯಲ್ಲಿ ಬಿಜೆಪಿ ಯಾವ ರೀತಿಯಾದಂಥ ಹೋರಾಟವನ್ನು ಮಾಡುತ್ತೆ ಸರ್? ಇವತ್ತು ಉತ್ತರ ನಮ್ಮ ಬೇಡಿಕೆಗೆ ಸರ್ಕಾರ ಮಣಿದಿದೆ. ಇವತ್ತು
ಉತ್ತರ ಕರ್ನಾಟಕ ವಿಚಾರವನ್ನು ಮೊದಲು ತಗೊತಾ ಇದ್ದಾರೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರಿ. ನಮ್ಮ ಒತ್ತಡಕ್ಕೆ ಮಣಿದು, ವಿರೋಧ ಪಕ್ಷದ ಒತ್ತಡಕ್ಕೆ ಮಣಿದು ಇವತ್ತು ನಾವು ಹೋರಾಟ ಬೇರೆ ಮಾಡ್ತಾ ಇದ್ದೀರಿ. ಇವತ್ತು ಮೊದಲ ಚರ್ಚೆಯನ್ನು ಉತ್ತರ ಕರ್ನಾಟಕ ತಗೊಂತೀರಿ. ಇಲ್ಲಿ ಕೂಡ ಕಾಟಾಚಾರಕ್ಕೆ ಏನಾರ ಮಾತಾಡಿದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಮಾಡ್ತೀರಿ. ಯಾವಾಗೂ ಈ ಸರ್ಕಾರ ರೈತರಿಗೆ ಹೇಳಿದ್ದೊಂದು ಮಾಡಿದ್ದೊಂದು, ಇವ್ರ ಹತ್ರ ಹಣನೇ ಇಲ್ಲ, ಪಾಪರ ಹೊಟ್ಟಿದ್ದಾರೆ ಸರ್ಕಾರ. ಅದರಿಂದ ಏನಾದರೂ ಪಲಾಯನ ಮಾಡೋದೇನಾರ ಮಾಡಿದ್ರೆ ಅಧಿವೇಶನದಲ್ಲಿ ಇವ್ರಿಗೆ ಬಿಡದೆ ಇವ್ರಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತೀರಿ. ಸರ್, ರಸ್ತೆಗೆ ರೈತರು ಯಾವುದೇ ರೀತಿಯಲ್ಲೂ ಬರಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡನ್ನು ಕೂಡ ಅಳವಡಿಸಿದ್ದಾರೆ. ಇಲ್ಲ, ನಾನು ಹೇಳಿದಿರಿ, ಅಧಿಕಾರಿಗಳು ಏನಾದರೂ ಅತಿರೇಕ ಮಾಡಿದ್ರೆ ನಾವು ಸರಿಯಾಗಿ ಯಾಕೆ ಬುದ್ಧಿ ಕಲಿಸ್ಬೇಕೋ ಕಾನೂನು ಪ್ರಕಾರ ಅವ್ರಿಗೆ ಬುದ್ಧಿ ಕಲಿಸ್ತೀರಿ. ಏನು ನಾವು ಹೋರಾಟ ಮಾಡೋಕ್ಕೂ ವಿರೋಧ ಪಕ್ಷಕ್ಕೆ ಅಧಿಕಾರ ಇಲ್ಲ ಅಂದರೆ ಈ ಸರ್ಕಾರ ಏನು ತೊಗಲಕ್ ಸರ್ಕಾರನ? ಇದು ದುರಾಡಳಿತ ಮಾಡೋಕ್ಕೆ ಏನು ಇವ್ರಿಗೇನು ಅಗ್ರಿಮೆಂಟ್ ಕೊಟ್ಟಿದ್ದಾರಾ? 2.5 ವರ್ಷ ಮುಗಿದಿದೆ. ಅಧಿಕಾರಿಗಳಿಗೂ ಎಚ್ಚರಿಕೆ ಇರಬೇಕು, ಭಾಳ ಹುಷಾರಾಗಿರ್ಬೇಕು. ಅಧಿಕಾರಿಗಳೂ ಮುಗ್ದೋಯ್ತು, ಅರ್ಧ ಆಯುಷ್ ಮುಗ್ದಿದೆ, ಇನ್ನು 2 ವರ್ಷ ಆದರೂ ಹೊರಟೋಗ್ತಾರೆ ಮನೆ ಕಡೆ. ಎಚ್ಚರಿಕೆ ಇರಬೇಕು. ಕಾನೂನು ಪ್ರಕಾರ ಹೆಂಗಿದೆಯೋ ಹಂಗೆ ಅವಕಾಶ ಕೊಡಬೇಕು ವಿರೋಧ ಪಕ್ಷಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು ರೈತರ ಪರವಾಗಿ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟ ರೈತರ ಜೊತೆಯಲ್ಲಿ BJP ಯಾವ ರೀತಿಯಾದಂಥ ಹೋರಾಟವನ್ನು ಮಾಡುತ್ತೆ ಸರ್? ಇವತ್ತು ನಮ್ಮ ಬೇಡಿಕೆಗೆ ಸರ್ಕಾರ ಮಣಿದಿದೆ. ಇವತ್ತು ಉತ್ತರ ಕರ್ನಾಟಕ ವಿಚಾರವನ್ನು ಮೊದಲು ತಗೊತಾ ಇದ್ದಾರೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರಿ. ನಮ್ಮ ಒತ್ತಡಕ್ಕೆ ಮಣಿದು, ವಿರೋಧ ಪಕ್ಷದ ಒತ್ತಡಕ್ಕೆ ಮಣಿದು ಇವತ್ತು ನಾವು ಹೋರಾಟ ಬೇರೆ ಮಾಡ್ತಾ ಇದ್ದೀರಿ. ಇವತ್ತು ಮೊದಲ ಚರ್ಚೆಯನ್ನು ಉತ್ತರ ಕರ್ನಾಟಕ ತಗೊಂತೀರಿ. ಇಲ್ಲಿ ಕೂಡ ಕಾಟಾಚಾರಕ್ಕೆ ಏನಾರ ಮಾತಾಡಿದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಮಾಡ್ತೀರಿ. ಯಾವಾಗೂ ಈ ಸರ್ಕಾರ ರೈತರಿಗೆ ಹೇಳಿದ್ದೊಂದು ಮಾಡಿದ್ದೊಂದು, ಇವ್ರ ಹತ್ರ ಹಣನೇ ಇಲ್ಲ, ಪಾಪರ ಹೊಟ್ಟಿದ್ದಾರೆ ಸರ್ಕಾರ. ಅದರಿಂದ ಏನಾದರೂ ಪಲಾಯನ ಮಾಡೋದೇನಾರ ಮಾಡಿದ್ರೆ ಅಧಿವೇಶನದಲ್ಲಿ ಇವ್ರಿಗೆ ಬಿಡದೆ ಇವ್ರಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತೀರಿ. ಸರ್, ರಸ್ತೆಗೆ ರೈತರು ಯಾವುದೇ ರೀತಿಯಲ್ಲೂ ಬರಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡನ್ನು ಕೂಡ ಅಳವಡಿಸಿದ್ದಾರೆ. ಇಲ್ಲ, ನಾನು ಹೇಳಿದಿರಿ, ಅಧಿಕಾರಿಗಳು ಏನಾದರೂ ಅತಿರೇಕ ಮಾಡಿದ್ರೆ ನಾವು ಸರಿಯಾಗಿ ಯಾಕೆ ಬುದ್ಧಿ ಕಲಿಸ್ಬೇಕೋ ಕಾನೂನು ಪ್ರಕಾರ ಅವ್ರಿಗೆ ಬುದ್ಧಿ ಕಲಿಸ್ತೀರಿ. ಏನು ನಾವು ಹೋರಾಟ ಮಾಡೋಕ್ಕೂ ವಿರೋಧ ಪಕ್ಷಕ್ಕೆ ಅಧಿಕಾರ ಇಲ್ಲ ಅಂದರೆ ಈ ಸರ್ಕಾರ ಏನು ತೊಗಲಕ್ ಸರ್ಕಾರನ? ಇದು ದುರಾಡಳಿತ ಮಾಡೋಕ್ಕೆ ಏನು ಇವ್ರಿಗೇನು ಅಗ್ರಿಮೆಂಟ್ ಕೊಟ್ಟಿದ್ದಾರಾ? 2.5 ವರ್ಷ ಮುಗಿದಿದೆ. ಅಧಿಕಾರಿಗಳಿಗೂ ಎಚ್ಚರಿಕೆ ಇರಬೇಕು, ಭಾಳ ಹುಷಾರಾಗಿರ್ಬೇಕು. ಅಧಿಕಾರಿಗಳೂ ಮುಗ್ದೋಯ್ತು, ಅರ್ಧ ಆಯುಷ್ ಮುಗ್ದಿದೆ, ಇನ್ನು 2 ವರ್ಷ ಆದರೂ ಹೊರಟೋಗ್ತಾರೆ ಮನೆ ಕಡೆ. ಎಚ್ಚರಿಕೆ ಇರಬೇಕು. ಕಾನೂನು ಪ್ರಕಾರ ಹೆಂಗಿದೆಯೋ ಹಂಗೆ ಅವಕಾಶ ಕೊಡಬೇಕು ವಿರೋಧ ಪಕ್ಷಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಇವತ್ತು ರೈತರ ಪರವಾಗಿ ಒಂದಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟ ರೈತರ ಜೊತೆಯಲ್ಲಿ BJP ಯಾವ ರೀತಿಯಾದಂಥ ಹೋರಾಟವನ್ನು ಮಾಡುತ್ತೆ ಸರ್? ಇವತ್ತು ನಮ್ಮ ಬೇಡಿಕೆಗೆ ಸರ್ಕಾರ ಮಣಿದಿದೆ. ಇವತ್ತು ಉತ್ತರ ಕರ್ನಾಟಕ ವಿಚಾರವನ್ನು ಮೊದಲು ತಗೊತಾ ಇದ್ದಾರೆ. ಯಾಕೆಂದರೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರಿ. ನಮ್ಮ ಒತ್ತಡಕ್ಕೆ ಮಣಿದು, ವಿರೋಧ ಪಕ್ಷದ ಒತ್ತಡಕ್ಕೆ ಮಣಿದು ಇವತ್ತು ನಾವು ಹೋರಾಟ ಬೇರೆ ಮಾಡ್ತಾ ಇದ್ದೀರಿ. ಇವತ್ತು ಮೊದಲ ಚರ್ಚೆಯನ್ನು ಉತ್ತರ ಕರ್ನಾಟಕ ತಗೊಂತೀರಿ. ಇಲ್ಲಿ ಕೂಡ ಕಾಟಾಚಾರಕ್ಕೆ ಏನಾರ ಮಾತಾಡಿದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸ ಮಾಡ್ತೀರಿ. ಯಾವಾಗೂ ಈ ಸರ್ಕಾರ ರೈತರಿಗೆ ಹೇಳಿದ್ದೊಂದು ಮಾಡಿದ್ದೊಂದು, ಇವ್ರ ಹತ್ರ ಹಣನೇ ಇಲ್ಲ, ಪಾಪರ ಹೊಟ್ಟಿದ್ದಾರೆ ಸರ್ಕಾರ. ಅದರಿಂದ ಏನಾದರೂ ಪಲಾಯನ ಮಾಡೋದೇನಾರ ಮಾಡಿದ್ರೆ ಅಧಿವೇಶನದಲ್ಲಿ ಇವ್ರಿಗೆ ಬಿಡದೆ ಇವ್ರಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತೀರಿ. ಸರ್, ರಸ್ತೆಗೆ ರೈತರು ಯಾವುದೇ ರೀತಿಯಲ್ಲೂ ಬರಬಾರ್ದು ಅನ್ನೋ ಕಾರಣಕ್ಕೆ ಬ್ಯಾರಿಕೇಡನ್ನು ಕೂಡ ಅಳವಡಿಸಿದ್ದಾರೆ. ಇಲ್ಲ, ನಾನು ಹೇಳಿದಿರಿ, ಅಧಿಕಾರಿಗಳು ಏನಾದರೂ ಅತಿರೇಕ ಮಾಡಿದ್ರೆ ನಾವು ಸರಿಯಾಗಿ ಯಾಕೆ ಬುದ್ಧಿ ಕಲಿಸ್ಬೇಕೋ ಕಾನೂನು ಪ್ರಕಾರ ಅವ್ರಿಗೆ ಬುದ್ಧಿ ಕಲಿಸ್ತೀರಿ. ಏನು ನಾವು ಹೋರಾಟ ಮಾಡೋಕ್ಕೂ ವಿರೋಧ ಪಕ್ಷಕ್ಕೆ ಅಧಿಕಾರ ಇಲ್ಲ ಅಂದರೆ ಈ ಸರ್ಕಾರ ಏನು ತೊಗಲಕ್ ಸರ್ಕಾರನ? ಇದು ದುರಾಡಳಿತ ಮಾಡೋಕ್ಕೆ ಏನು ಇವ್ರಿಗೇನು ಅಗ್ರಿಮೆಂಟ್ ಕೊಟ್ಟಿದ್ದಾರಾ? 2.5 ವರ್ಷ ಮುಗ್ದಿದೆ. ಅಧಿಕಾರಿಗಳಿಗೂ ಎಚ್ಚರಿಕೆ ಇರಬೇಕು, ಭಾಳ ಹುಷಾರಾಗಿರ್ಬೇಕು. ಅಧಿಕಾರಿಗಳೂ ಮುಗ್ದೋಯ್ತು, ಅರ್ಧ ಆಯುಷ್ ಮುಗ್ದಿದೆ, ಇನ್ನು 2 ವರ್ಷ ಆದರೂ ಹೊರಟೋಗ್ತಾರೆ ಮನೆ ಕಡೆ. ಎಚ್ಚರಿಕೆ ಇರಬೇಕು. ಕಾನೂನು ಪ್ರಕಾರ ಹೆಂಗಿದೆಯೋ ಹಂಗೆ ಅವಕಾಶ ಕೊಡಬೇಕು ವಿರೋಧ ಪಕ್ಷಕ್ಕೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.